ಸಂವೇಗ ಭಾವನೆ ಭಾಗ 2. ಸಂವೇಗ ಭಾವನೆ ಭಾಗ 2. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಂವೇಗ ಭಾವನೆಯ 2ನೇ ಭಾಗವನ್ನು ಕೇಳ್ತಾ ಇದ್ದೀರಿ. ಅಂದರೆ ಇದುವರೆಗೆ ನಿಮಗೆ ಅನೇಕ ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ, ಬೇರೆ ಬೇರೆ ಭಾವನೆಗಳದ್ದು. ಆದರೆ 5ನೆಯ ಭಾವನೆ ಸಂವೇಗ ಭಾವನೆ ಇದೆ, ಅದರಲ್ಲಿ ನೀವೀಗ 2ನೇ ಭಾಗವನ್ನು ಕೇಳ್ತಾ ಇದ್ದೀರಿ. ಒಂದು ಭಾಗ ಹಿಂದೆ ಮುಗಿದೋಗಿದೆ, ಅದನ್ನು ಕೇಳ್ಕೊಬರ್ಬೇಕು. ನೇರವಾಗಿ ಅದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ವಿಷಯ ನೇರವಾಗಿ ಪ್ರಾರಂಭ. ಹಿಂದೆ ಆದಂತಹ ವಿಷಯ ಸ್ವಲ್ಪ ಕೂಡ ನಿಮಗೆ ಹೇಳೋದಿಲ್ಲ. ಶರೀರ ರೂಪಿ ದೇವಾಲಯದಲ್ಲಿ ಅನಂತ ಚತುಷ್ಟಯಗಳಿಂದ ಯುಕ್ತವಾದಂತಹ ಆತ್ಮ ವಿರಾಜಮಾನನಿದ್ದಾನೆ. ಸಂವೇಗ ವೈರಾಗ್ಯಗಳಿಂದಲೇ ಮಾತ್ರ, ಅಂದರೆ ಸಂವೇಗ ವೈರಾಗ್ಯಗಳಿಂದ ಮಾತ್ರ ಅದರ ಪ್ರಾಪ್ತಿ ಸಾಧ್ಯ. ಸರಾಗ ಸಮ್ಯಕ್ ದರ್ಶನದ 4 ಲಕ್ಷಣಗಳು ಇವೆ. ಅದನ್ನು ಸ್ವಲ್ಪ ಬರೆದುಕೊಳ್ಳಿರಿ. ಸರಾಗ ಸಮ್ಯಕ್ ದರ್ಶನದ 4 ಲಕ್ಷಣಗಳು ಇದ್ದಾವೆ. ಪ್ರಶಮ, ಸಂವೇಗ, ಅನುಕಂಪ, ಆಸ್ತಿಕ್ಯ. ಇದರಲ್ಲಿ ಸಂವೇಗ ಭಾವನೆ ಅಧಿಕವಾಗಿದ್ದರೆ ಮಾತ್ರ ಉಳಿದ ಎಲ್ಲವುಗಳು ಸಹಜವಾಗಿ ಪ್ರಾಪ್ತ ಆಗುತ್ತವೆ. ಅಕಸ್ಮಾತ್ ಸಂವೇಗ ಭಾವನೆ ಕಡಿಮೆ ಇದ್ದ ಪಕ್ಷದಲ್ಲಿ ಮುಂದೆ ಉಳಿದವು ಸರಿಯಾದ ರೂಪದಲ್ಲಿ ಪ್ರಾಪ್ತ ಆಗುವುದಿಲ್ಲ. ಸಂವೇಗವು ಜೀವನ ಉದಾಸೀನ ಪ್ರವೃತ್ತಿ ಇದೆ. ಅಂದರೆ ಸಂಸಾರ ಸುಖಗಳಲ್ಲಿ ಅವನು ಉದಾಸೀನನಿರುತ್ತಾನೆ. ಅಕಸ್ಮಾತ್ ಸಂವೇಗ ಇಲ್ಲದೆ ಹೋದರೆ ಪಾಪಗಳಿಂದ ಹೆದರಿಕೆಯೂ ಕೂಡ ಇರುವುದಿಲ್ಲ ಜೀವಕ್ಕೆ. ಸಂವೇಗ ಭಾವನೆಯಿಂದಲೇ ಮುಂದೆ ವೀತರಾಗತೆಯು ಪ್ರಾಪ್ತ ಆಗುತ್ತದೆ. ಒಂದು ಸಾಮಾನ್ಯ ಉದಾಹರಣೆ ಅಂತಂದರೆ, ಭರತ ಚಕ್ರವರ್ತಿ 9 ನಿಧಿ, 14 ರತ್ನ, 96,000 ರಾಣಿಯರ ಒಡೆಯ ಇದ್ದರೂ ಕೂಡ, ಅಂದರೆ ಅವನ ಸಂಪತ್ತನ್ನು ಇಲ್ಲಿ ವಿಶೇಷವಾಗಿ ಹೇಳಲಾಗೋದಿಲ್ಲ. ಯಾಕೆ, ಅದು ವಿಚಾರ ಅಲ್ಲ. ಷಟ್ಖಂಡ ಅದ ಅಧಿಪತಿ ಇದ್ದರೂ ಕೂಡ ಅವನು ಸಂವೇಗ ಭಾವನೆ ಭಾವಿಸುವಂತಹ ಜೀವ ಇದ್ದನು. ತನ್ನ ಆತ್ಮನನ್ನು ಕರ್ಮ ಆಶ್ರವಗಳಿಂದ ಸುರಕ್ಷಿತವಾಗಿ ಇಟ್ಟಿದ್ದ ಭರತ ಚಕ್ರವರ್ತಿ. ಆದ್ದರಿಂದಲೇ ಅವನು ದೀಕ್ಷೆ ತಗೊಂಡು ಕೇವಲ ಅಂತರ್ಮುಹೂರ್ತದ ಒಳಗಡೆ ಅವನಿಗೆ ಕೇವಲ ಜ್ಞಾನದ ಪ್ರಾಪ್ತಿ ಆಯಿತು. ಇದು ಬಹಳ ದೊಡ್ಡ ವಿಶೇಷವಾದ ಬಿಂದು, ನೆನಪಿಡಬೇಕಾದ ಬಿಂದು, ವಿಚಾರ ಮಾಡಬೇಕಾದಂತಹ, ಚಿಂತನೆ ಮಾಡಬೇಕಾದಂತಹ ವಿಷಯ. ಅಷ್ಟು ಪರಿಗ್ರಹ ಇದ್ದಂತಹ ಚಕ್ರವರ್ತಿ ತನ್ನ ಆತ್ಮನನ್ನು ಕರ್ಮ ಆಶ್ರವಗಳಿಂದ ಅಷ್ಟೊಂದು ಸುರಕ್ಷಿತವಾಗಿ ಇಟ್ಟುಕೊಂಡಿದ್ದ ಅಂದರೆ ಅದು ಕೇವಲ ಸಂವೇಗ ಭಾವನೆಯ ಮಹಾತ್ಮೆ ಎಂದೇ ಹೇಳಬೇಕು. ಅಷ್ಟು ಬಿಟ್ಟರೆ ಬೇರೆ ಏನು ಹೇಳಲು ಸಾಧ್ಯ ಇಲ್ಲ. ಸುಖದ ಅರ್ಥ ಅಂದರೆ ಒಂದು ಸಾರಿ ಅದು ಪ್ರಾಪ್ತ ಆದ ನಂತರ ಮುಂದೆ ಅನಂತ ಕಾಲದಲ್ಲೂ ಕೂಡ ಸ್ವಲ್ಪವೂ ದುಃಖ ಬಾರದೆ ಇರುವುದು ನಿಜವಾದ ಸುಖ ಇದೆ. ಅಕಸ್ಮಾತ್ ಯಾರಿಗಾದರೂ ಬೇಕಾದರೆ ಬರೆದುಕೊಳ್ಳಿರಿ, ಬರಿಬೇಕು ನೀವು ಇದನ್ನು. ಸುಖದ ಪರಿಭಾಷೆ ಏನು? ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಸುಖದ ಪರಿಭಾಷೆ ಏನು, ಸುಖ ಯಾವುದಕ್ಕೆ ಎನ್ನುತ್ತಾರೆ ಹೇಳ್ತೀನಿ ಕೇಳಿ. ಒಂದು ಸಾರಿ ಪ್ರಾಪ್ತಿ ಆದ ನಂತರ ಮುಂದೆ ಅನಂತ ಕಾಲದಲ್ಲೂ ಸ್ವಲ್ಪವೂ ದುಃಖ ಬಾರದೆ ಇರುವುದು ನಿಜವಾದ ಸುಖ ಇದೆ. ಇದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಹೇಳ್ತೀನಿ ಕೇಳಿ. ಮೋಹನೀಯ ಕರ್ಮ ಯಾವಾಗ ಜೀವಕ್ಕೆ ನಾಶ ಆಗುತ್ತದೆ, ಆವಾಗ ಜೀವಕ್ಕೆ ಅನಂತ ಸುಖದ ಪ್ರಾಪ್ತ ಆಗಲು ಪ್ರಾರಂಭ ಆಗ್ತದೆ. ಮತ್ತೆ ಮುಂದೆ ಅನಂತ ಕಾಲದವರೆಗೆ ಜೀವ ಅನಂತ ಸುಖಿಯಾಗಿಯೇ ಇರುತ್ತದೆ. ಎಲ್ಲಿವರೆಗೆ ಮೋಹನೀಯ ಕರ್ಮ ಜೀವದಲ್ಲಿ ಉದಯ ಇರ್ತದೆ, ಅಲ್ಲಿವರೆಗೆ ಜೀವ ಶಾಶ್ವತವಾದ ಸುಖವನ್ನು ಪಡೆದುಕೊಳ್ಳಲು ಸಾಧ್ಯನೇ ಇಲ್ಲ. ಆದರೆ ಸಾಂಸಾರಿಕ ಎಲ್ಲ ಸುಖಗಳು ತುರಿಕೆ ಇದ್ದ ಹಾಗೆ. ಅಂದರೆ ತುರಿಸಿಕೊಳ್ಳುವುದು, ಎಲ್ಲಿಯಾದರೂ ತುರಿಕೆ ಆಗುತ್ತದಲ್ಲ, ಕಜ್ಜಿ ಆದರೆ ಏನಾದರೂ ಆದರೆ ಅದು ತುರಿಸಿಕೊಳ್ಳುವಂತೆ ಇದೆ ಅಷ್ಟೇ. ಯಾಕೆಂತಂದರೆ ತುರಿಕೆ ಆಗ್ತದೆ, ಆವಾಗ ತುರಿಸಿಕೊಳ್ಳುವುದು ಅನಿವಾರ್ಯ ಆಗ್ತದೆ ಅಷ್ಟೇ. ಬಾಕಿ ಇದರಲ್ಲಿ ಏನೂ ಇಲ್ಲ. ಇಂದ್ರಿಯಗಳ ಸುಖ ಆಶೆಗಳು ಬೆಂಕಿಯಂತೆ ಇವೆ. ಬೆಂಕಿ ಯಾವಾಗಲೂ ಇಂಧನದಿಂದ ತೃಪ್ತಿಗೊಳ್ಳುವುದಿಲ್ಲ.
ಇನ್ನಷ್ಟು ಜೋರಾಗಿ ಜೋರಾಗಿ ಉರಿಯಲು ಪ್ರಾರಂಭ ಮಾಡ್ತದೆ. ಇದರಿಂದ ಜೀವದ ವ್ಯಾಕುಲತೆ ಇನ್ನಷ್ಟು ಹೆಚ್ಚಾಗುತ್ತದೆ. ಸಮಾಧಾನ ಜೀವಕ್ಕೆ ಆಗಲು ಸಾಧ್ಯ ಇಲ್ಲ. 4 ಗತಿಗಳಲ್ಲಿ ಜೀವದ ದುಃಖ ನರಕದಲ್ಲಿ ದೀರ್ಘಕಾಲದವರೆಗೆ, ಅದನ್ನು ನಿನ್ನೆ ಸ್ವಲ್ಪ ಹೇಳಲಾಗಿದೆ. ಅದು ಘೋರ ದುಃಖ, ಭಯ, ವೇದನೆ, ಛೇದನ, ಭೇದನ, ಶೀತ, ಉಷ್ಣ ಇವೆಲ್ಲನೂ ತಿರ್ಯಂಚದಲ್ಲೂ ಕೂಡ ಇವೆಲ್ಲ ಇದ್ದಾವೆ. ಮಾರಣ, ಛೇದನ, ಭೇದನ, ಬಂಧನ, ಹಸಿವು, ನೀರಡಿಕೆ. ಅಕಸ್ಮಾತ್ ದೇವ ಪರ್ಯಾಯದಲ್ಲೂ ಜೀವ ಹುಟ್ಟಿದರೆ ಅಲ್ಲಿ ಅತಿಯಾದ ಮಾನಸಿಕ ದುಃಖ. ಮನುಷ್ಯನಾದರೂ ಇಲ್ಲಿ ಮಾನಸಿಕ, ಶಾರೀರಿಕ ದುಃಖ, ರೋಗ, ಶೋಕ, ಭಯ, ಅನೇಕ ವಿಪತ್ತಿಗಳು. ಅಕಸ್ಮಾತ್ ಸಂಸಾರದಲ್ಲಿ ಸುಖ ಇರುತ್ತಿದ್ದರೆ ಮಹಾವೈಭವಶಾಲಿಯಾದ ತೀರ್ಥಂಕರರು ಏಕೆ ಮನೆಯನ್ನು ಬಿಟ್ಟು ಕಾಡು, ಅಡವಿ, ಗುಡ್ಡದಲ್ಲಿ ಘೋರ ತಪವನ್ನು ನಡೆಸಿದರು ಎನ್ನುವುದು ಈಗ ವಿಚಾರ ಮಾಡಬೇಕಾದ ಚಿಂತನೀಯ ಬಿಂದು ಇದೆ. ಈ ಪ್ರಶ್ನೆ ಸಹಜವಾಗಿ ಜೀವದಲ್ಲಿ ಉತ್ಪನ್ನ ಆಗೇ ಆಗ್ತದೆ. ಹಿಂದೆ ಚಕ್ರವರ್ತಿಗಳು, ತೀರ್ಥಂಕರರು ಎಲ್ಲನೂ ಅವರು ಮಹಾ ಸಂಪದ್ಭರಿತ, ಮಹಾ ಸಂಪನ್ನಶಾಲಿ ಇದ್ದರು. ಅವರು ಅದನ್ನೆಲ್ಲ ಬಿಟ್ಟು ತಪಕ್ಕಾಗಿ ಏಕೆ ಹೋಗಿರಬಹುದು? ಇದು ಪ್ರತಿಯೊಬ್ಬರು ವಿಚಾರ ಮಾಡಬೇಕಾದಂತಹ ವಿಷಯ ಇದೆ. ತೀರ್ಥಂಕರರಿಗೆ ನಿಷ್ಕಂಟಕ ರಾಜ್ಯ, ಭೋಗ ಮತ್ತು ಪ್ರಿಯವಾದ ಆಜ್ಞಾಕಾರಿ ಅತಿ ದೊಡ್ಡ ಪರಿವಾರ ಇರುತ್ತದೆ. ಅವರು ನಗ್ನ ದಿಗಂಬರರಾಗಿ ತಪಗೈಯುವ ಅವಶ್ಯಕತೆಯಾದರೂ ಏನಿತ್ತು ಅಲ್ಲವೇ? ಇವೆಲ್ಲ ಸಂವೇಗ ಭಾವನೆಯ ಪ್ರತಿಫಲವೇ ಇದೆ, ಅದರ ಮಹಾತ್ಮ್ಯವೇ ಇದೆ. ಈ ಲೋಕದಲ್ಲಿ ಮಣಿಗಳು, ಮಂತ್ರಗಳು, ಯಂತ್ರಗಳು, ತಂತ್ರಗಳು, ದಾರಗಳು, ಬೂದಿಗಳು, ತಾಯ್ತಗಳು, ಲಿಂಬು, ಮೆಣಸಿನಕಾಯಿ, ಗಂಧ, ಆಯುಧ, ಔಷಧಿ, ರಸಾಯನ, ಭಸ್ಮ ಆದಿ ಅನೇಕ ವಸ್ತುಗಳು ಇವೆ. ಆದರೆ ಅವು ಯಾವು ಕೂಡ ಈ ದಿನದವರೆಗೆ ಯಾವುದಾದರೂ ಸಾಯುವಂಥ ವ್ಯಕ್ತಿಯನ್ನು ಉಳಿಸಿವೆಯೇ? ಇಲ್ವಲ್ಲ. ಆ ರೀತಿ ಉದಾಹರಣೆ ಯಾವುದೂ ಈವರೆಗೆ ಇಲ್ವಲ್ಲ. ಆಯು ಮುಗಿದ ತಕ್ಷಣ ಜೀವ ಹೋಗಲೇಬೇಕಲ್ವಾ? ಉಳಿಸುವ ಹಾಗಿದ್ದರೆ ಚಕ್ರವರ್ತಿ, ಮಹಾಮಾಂಡಲಿಕ ರಾಜ, ಮಾಂಡಲಿಕ, ಅರ್ಧ ಚಕ್ರವರ್ತಿ, ಬಲಭದ್ರ ಇವರೆಲ್ಲ ಶಾಶ್ವತವಾಗಿ ಜೀವಂತವಾಗಿದ್ದು ನಿಷ್ಕಂಟಕವಾಗಿ ರಾಜ್ಯಭಾರ ಮಾಡುತ್ತಿದ್ದರು ಅಲ್ಲವೇ? ಆದರೆ ಆ ರೀತಿ ವ್ಯವಸ್ಥೆ ಇಲ್ಲ. ವಸ್ತು ವ್ಯವಸ್ಥೆಯೇ ಆ ರೀತಿ ಇಲ್ಲ ಅಂತಂದಮೇಲೆ ಅದರಲ್ಲಿ ಪ್ರಯತ್ನ ಮಾಡುವುದು ಕೂಡ ವ್ಯರ್ಥ ಇದೆ, ಮೂರ್ಖತೆ ಇದೆ. ಕೋಟೆಗಳು, ಕೊತ್ತಲಗಳು, ರಾಜ, ಖಜಾನೆ, ಆನೆಗಳು, ಕುದುರೆಗಳು, ಸೈನಿಕರು, ಅಂಗರಕ್ಷಕರು, ವಜ್ರ ವೈಡೂರ್ಯಗಳು, ಶರೀರ ಶಕ್ತಿ ಇವೆಲ್ಲ ಪುಣ್ಯಾತ್ಮನ ಪುಣ್ಯದ ದಾಸರು ಇದ್ದಾವೆ. ಅಂದರೆ ಈ ಎಲ್ಲ ವಿಷಯಗಳು ಯಾವನು ಪುಣ್ಯಾತ್ಮ ಇದ್ದಾನೆ ಅವನ ದಾಸರಂತೆ ಕೆಲಸ ಮಾಡುತ್ತವೆ ಅಷ್ಟೇ. ಪುಣ್ಯ ಮುಗಿದ ಮರುಕ್ಷಣ ಯಾವುದೊಂದು ವಸ್ತು ಅಲ್ಲಿ ಕಾಣುವುದಿಲ್ಲ, ಅವೆಲ್ಲ ತಾನೇ ಬಿಟ್ಟು ಹೋಗ್ತವೆ. ಅಷ್ಟೇ ಯಾಕೆ, ತ್ರಿಲೋಕ ಪೂಜ್ಯ ತೀರ್ಥಂಕರರ ಪುಣ್ಯ ಅದನ್ನು ವರ್ಣನೆ ಮಾಡಲು ಕೂಡ ಯಾರು ಸಾಧ್ಯ ಇಲ್ಲ ಅಲ್ಲವೇ? ಆದರೂ ಕೂಡ ಅವರ ಪುಣ್ಯ ಸಮಾಪ್ತಿ ಆಗುತ್ತಾ ಇದ್ದ ಹಾಗೆಯೇ ಸಮೋಷಣ ಕೂಡ ವಿಘಟಿತ ಆಗುತ್ತದೆ. ದೇವತೆಗಳೆಲ್ಲರೂ ಕೂಡ ತಮ್ಮ ತಮ್ಮ ಸ್ಥಾನಕ್ಕೆ ಹೊರಟು ಹೋಗುತ್ತಾರೆ ಅಂದ ಮೇಲೆ ಇಲ್ಲಿ ನಮ್ಮ ಅಹಂಕಾರಕ್ಕೆ ಯಾವ ವಸ್ತುವೂ ಉಳಿಯುವುದಿಲ್ಲ ಅಲ್ಲವೇ? ಇದನ್ನು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ಪದೇ ಇದನ್ನು ಚಿಂತನೆ ಮಾಡುವುದರಿಂದ ಸಂವೇಗ ಭಾವನೆ ಜಾಗೃತೆ ಆಗುತ್ತದೆ. ಸಂವೇಗ ಭಾವನೆಯಿಂದ ವೈರಾಗ್ಯ ದೃಢವಾಗುತ್ತದೆ ಮತ್ತು ಅದರಿಂದ ಸಂಯಮದ ಪ್ರಾಪ್ತಿ ಆಗುತ್ತದೆ ಅಲ್ಲವೇ? ಅಕಸ್ಮಾತ್ ಸಂವೇಗ ಭಾವನೆಯೇ ಇಲ್ಲ ಅಂತಂದಮೇಲೆ ಇದು ಮುಂದಿಂದು ಯಾವುದು ಫಲಿಸುವುದಿಲ್ಲ. ಸಂವೇಗ ಭಾವನೆ ಪರಿಪಕ್ವ ಆಗಬೇಕಾದರೆ ಪರವಸ್ತುವನ್ನು ಪರವೇ ಇದೆ ಎಂದು ತಿಳಿಯುವುದು ಅತಿ ಅನಿವಾರ್ಯ ಇದೆ. ಇದು ನಿಮಗೆ ಏನು ಗೊತ್ತಾಯಿತು ಅಂದರೆ, ನಾನು ನೇರವಾಗಿ ಹೇಳ್ತಾ ಹೋದರೆ ಏನು ಗೊತ್ತಾಗಲ್ಲ. ಇದು ಸ್ವಲ್ಪ ಇನ್ನೊಂದು ಸಲ ಕೇಳ್ರಿ. ಅಕಸ್ಮಾತ್ ನಮಗೆ ಸಂವೇಗ ಭಾವನೆ ಪರಿಪಕ್ವ ಆಗಬೇಕಾದರೆ ನಾವು ಏನು ಮಾಡಬೇಕು? ಪರವಸ್ತುವನ್ನು ಪರವೇ ಇದೆ ಎಂದು ತಿಳಿಯಬೇಕು. ಇದು ಭಾಳ ಅನಿವಾರ್ಯವಾದ ವಿಷಯ ಇದೆ. ಇದು ಮಾಡಲೇಬೇಕು ನಾವು. ಹಾಗಾದರೆ ಮಾತ್ರ ಸಂವೇಗ ಭಾವನೆ ಫಲಿಸದೆ ಇಲ್ಲದಿರಲಿಲ್ಲ. ನೋಡಿ, ಮಗನು ಆಜ್ಞಾಕಾರಿ ಇದ್ದರೆ ಅವನ ರಕ್ಷಣೆ, ಪೋಷಣೆ, ಏಳಿಗೆ ಚಿಂತೆ. ಅಕಸ್ಮಾತ್ ಮಗ ದುಷ್ಟನಿದ್ದರೆ, ದುರಾಚಾರಿ ಇದ್ದರೆ
ಮುಳ್ಳು ಚುಚ್ಚಿದಂತೆ ಹೃದಯದಲ್ಲಿ ಯಾವಾಗಲೂ ಪೀಡೆ ಆಗ್ತಾನೆ ಇರ್ತದೆ ಅಲ್ವೇ? ಹಾಗಿದ್ದರೆ ಈ ಸುಖ ಹಾಗಾದರೆ ಯಾವುದರಲ್ಲಿದೆ? ಅಕಸ್ಮಾತ್ ನಮಗೆ ಇರುವಂತಹ ಮಗ ಆಜ್ಞಾಕಾರಿ ಆದರೂ ಅಂದರೆ ಅವನು ಸರಿ ಇದ್ದರೂ ನಮಗೆ ಕಷ್ಟ ಇದೆ, ಅವನು ಕೆಟ್ಟವನಿದ್ದರೂ ನಮಗೆ ಕಷ್ಟನೇ ಇದೆ, ಎರಡೂ ಪ್ರಕಾರದಲ್ಲಿ ಕಷ್ಟನೇ ಇದೆ. ಹಾಗಾದರೆ ಸುಖ ಯಾವುದರಲ್ಲಿ ಅಲ್ವಾ? ಹಾಗೆಯೇ ಇಲ್ಲ, ಪರವಸ್ತು ಪರವೇದೆ, ಅದು ದುಃಖ ಕೊಡುವುದೇ ಇದೆ ಅದರ ಸ್ವಭಾವ, ಅದು ಸುಖ ಅದರ ಸ್ವಭಾವ ಅಲ್ಲ. ಜೀವಂದರ ಕುಮಾರನ ತಂದೆ ಸತ್ಯಂದರ ತನ್ನ ಪತ್ನಿಯ ಅತಿ ಅನುರಾಗಿ ಇದ್ದದ್ದರಿಂದ ರಾಜ್ಯವೂ ಹೋಯಿತು, ಪ್ರಾಣವೂ ಹೋಯಿತು. ಗರ್ಭವತಿ ಪತ್ನಿಗೆ ವನವಾಸದ ಪ್ರಾಪ್ತಿಯಾಯಿತು. ಈ ಕಥೆಯನ್ನು ಇಲ್ಲಿ ಇಷ್ಟೇ ಹೇಳಲಾಗ್ತದೆ. ಇದು ಕಥಾಭಾಗದ ವಿಷಯ ಅಲ್ಲ, ನೀವು ಒಂದು ಕಥಾಭಾಗದಲ್ಲಿ ಕೇಳ್ಕೋಬೇಕಾಗ್ತದೆ. ಬಹಳ ರೋಚಕವಾದ ಘಟನೆ ಅಲ್ಲಿ ಇದೆ. ಅಧಿಕ ಲೋಭಿಗೆ ಸ್ವಾಧ್ಯಾಯ ಧರ್ಮಧ್ಯಾನ ಯಾವುದು ಒಂದೂ ಫಲಿಸುವುದಿಲ್ಲ, ಅಂದರೆ ಯಾವುದೂ ಫಲ ಕೊಡೋದಿಲ್ಲ ಅವನಿಗೆ. ತೀವ್ರ ಲೋಭಿ ಅತೃಪ್ತ ಅಸಂತುಷ್ಟನಾಗಿಯೇ ಸತ್ತು ನರಕ ತಿರ್ಯಂಚ ಗತಿಗೆ ಹೋಗಿಬಿಡುತ್ತಾನೆ. ಅವನು ಇಲ್ಲೂ ನೆಮ್ಮದಿ ಇಲ್ಲ, ಹೋದಲ್ಲೂ ನೆಮ್ಮದಿ ಇಲ್ಲ. ಅಂದರೆ ಅವನಿಗೆ ಸಂವೇಗ ಭಾವನೆ ಇಲ್ಲ. ಅಕಸ್ಮಾತ್ ಸ್ವಲ್ಪನಾರು ಇದ್ದಿದ್ದರೆ ಅವನು ಈ ಥರ ಮಾಡ್ತಾ ಇರಲಿಲ್ಲ. ಯೌವನ, ಧನ, ಸಂಪತ್ತು, ಪ್ರಭುತ್ವ, ಅವಿವೇಕ ಇವು ಪ್ರತ್ಯೇಕ ಒಂದೊಂದು ಕೂಡ ಬಹಳ ದೊಡ್ಡ ದೊಡ್ಡ ಅನರ್ಥ ಮಾಡುವವು ಇದ್ದಾವೆ. ಇನ್ನೊಂದು ಸಲ ಕೇಳ್ರಿ, ಇದು ನಿಮ್ಗೆ ಇಷ್ಟು ವೇಗವಾಗಿ ಅರ್ಥ ಆಗಲ್ಲ, ಬೇಕಾದ್ರೆ ಬರ್ಕೊಡ್ರಿ. ಯೌವನ, ಧನ, ಸಂಪತ್ತು, ಪ್ರಭುತ್ವ, ಅವಿವೇಕ ಇವು ಪ್ರತ್ಯೇಕ ಒಂದೊಂದು ಕೂಡ ದೊಡ್ಡ ದೊಡ್ಡ ಅನರ್ಥ ಮಾಡುವವು ಇದ್ದಾವೆ. ಅಂದ ಮೇಲೆ ಇವು ಎಲ್ಲವೂ ಒಂದೇ ಜೀವನಲ್ಲಿ ಒಂದೇ ಸಲ ಒಟ್ಟಿಗೆ ಸೇರಿದರೆ ಇನ್ನು ಏನು ಆಗಬಹುದು ನೀವೇ ಹೇಳ್ರಿ? ಜೀವದ ದುರ್ಗತಿ ಎಷ್ಟು ದೊಡ್ಡದಾಗ್ಬೋದು ನೀವೇ ವಿಚಾರ ಮಾಡಿ ಹೇಳ್ರಿ. ಸಂವೇಗ ವೈರಾಗ್ಯ ಪ್ರಾಪ್ತಿಗಾಗಿ ಇಂದ್ರಿಯ ವಿಷಯಗಳಿಂದ ಅತಿಯಾದ ವಿರಕ್ತಿ ಬೇಕು. ಹೇಗೆಂದರೆ ನೋಡುತ್ತಿದ್ದರೂ ನೋಡದಂತೆ, ಕೇಳುತ್ತಿದ್ದರೂ ಕೇಳದಂತೆ, ತಿನ್ನುತ್ತಿದ್ದರೂ ತಿನ್ನದಂತೆ, ಮೂಸುತ್ತಿದ್ದರೂ ಮೂಸದಂತೆ, ಮಾತನಾಡುತ್ತಿದ್ದರೂ ಮಾತನಾಡದಂತೆ, ಸ್ಪರ್ಶ ಮಾಡುತ್ತಿದ್ದರೂ ಮಾಡದಂತೆ ಇರಬೇಕಾಗುತ್ತದೆ. ಅಂದರೆ ಇದಕ್ಕೆ ಉದಾಹರಣೆ ಅಂತಂದರೆ ಸಾಮಾನ್ಯವಾಗಿ ಅದು ಉದಾಹರಣೆ ಅಷ್ಟೊಂದು ಸರಿಯಾಗೋದಿಲ್ಲ, ಆದರೂ ಸುಮ್ಮನೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಕೆಸರಿನಲ್ಲಿ ಬೆಳೆದಂತಹ ಗಿಡ ಮೇಲೆ ಬಂದು ಅದರಲ್ಲಿ ಕಮಲ ಅರಳಿರ್ತದಲ್ಲ, ಆ ಕಮಲ ಕೆಸರನ್ನು ಮತ್ತು ನೀರನ್ನು ಕೆಳಗಡೆ ಮುಟ್ಟದೆಯೇ ಮೇಲೆ ಬಂದು ಎಷ್ಟು ಸುಂದರವಾಗಿ ಅರಳಿ ನಗುತ್ತಾ ಇರುತ್ತದೆ ಅಲ್ವಾ? ಆ ರೀತಿ ಅಂದರೆ ಸಂಸಾರದಲ್ಲಿ ಇದ್ದೂ ಕೂಡ ಜೀವನಿಗೆ ಜೀವನ ಒಳಗೆ ಸಂಸಾರ ಇರಬಾರದು. ಆ ರೀತಿ ಇಲ್ಲಿ ಹೇಳುವಂಥ ಭಾವನೆ. ಇದರ ಅಭಿಪ್ರಾಯ ಅಂದರೆ ಸ್ಪರ್ಶ, ರಸ, ಗಂಧ, ವರ್ಣಗಳ ಮಧ್ಯೆ ಇದ್ದೂ ಕೂಡ ಇದರಲ್ಲಿ ನಮ್ಮ ಉಪಯೋಗ ಇರಬಾರದು, ಅಂದರೆ ಅದರ ಮೇಲೆ ನಮ್ಮದು ಜಾಸ್ತಿ ಲಕ್ಷ್ಯ ಇರಬಾರದು. ಅಂಥವರಿಗೆ ಸಂವೇಗ ಭಾವನೆಯು ಫಲಿಸುತ್ತದೆ, ಅಂದರೆ ಫಲವನ್ನು ಕೊಡುತ್ತದೆ. ಮರಣದ ಸಮಯದಲ್ಲಿ ಜೀವಕ್ಕೆ ಕೇವಲ ಒಂದು ಜಿನಧರ್ಮ ಮಾತ್ರ ಸಹಾಯಕ ಇದೆ. ಅದನ್ನು ಬಿಟ್ಟು ಈ ಮೂರು ಲೋಕದಲ್ಲಿ ಯಾರೂ ಕೂಡ ಸಹಾಯ ಮಾಡುವವರಿಲ್ಲ. ಧರ್ಮದ ಆಧಾರ ದಯೆ, ಅಹಿಂಸೆ, ಸಂವೇಗ ಆದಿ ಪರಿಣಾಮಗಳು ಇವೆ. ಶರೀರಕ್ಕೆ ರೋಗ ಬರುವ ಸಂಭವಗಳು ಮತ್ತು ರೋಗಗಳ ಸಂಖ್ಯೆ ಈವರೆಗೆ ಲೌಕಿಕ ವೈದ್ಯರಿಗೆ 7,000ಗಳವರೆಗೆ ಮಾತ್ರ ಸಿಕ್ಕಿರುತ್ತವೆ. ಆದರೆ ಜಿನೇಂದ್ರ ದೇವರು ತಮ್ಮ ಕೇವಲ ಜ್ಞಾನದಿಂದ ತಿಳಿದು ಹೇಳಿದ್ದಾರೆ, ಶರೀರಕ್ಕೆ ರೋಗ ಬರುವಂತಹ ಸಂಭಾವನೆಗಳು ಎಷ್ಟು ಪ್ರಕಾರದವಿದ್ದಾವೆ ಸ್ವಲ್ಪ ಅದನ್ನು ಬರೆದುಕೊಡ್ರಿ. ಭಾಳ ಮಹತ್ವಪೂರ್ಣ ಬಿಂದು ಬರೆದುಕೊಡ್ರಿ. 5,68,99,584 ಎಲ್ಲಿಯಾದರೂ ನಿಮಗೆ ಗೊಂದಲ ಆದರೆ ಇನ್ನೊಂದು ಸಲ ಕೇಳ್ರಿ, ಇನ್ನೊಂದು ಸಲ ಬರ್ಕೊಳ್ರಿ, ಬೇಕಾದ್ರೆ ಸ್ವಚ್ಛವಾಗಿ ಬರ್ಕೊಳ್ರಿ, ತಪ್ಪು ಬರಿಬೇಡ್ರಿ. 5,68,99,584 ಇಷ್ಟು ರೋಗಗಳು ಶರೀರದಲ್ಲಿ ಬರುವ ಸಂಭವ ಇರುತ್ತದೆ. ಇನ್ನು ಮುಂದೆ ಚಕ್ರವರ್ತಿ ವಜ್ರದಂತ ಇದ್ದ. ಇದು ವಿದೇಹ ಕ್ಷೇತ್ರದ ಕತೆ.
ಚಕ್ರವರ್ತಿ ವಜ್ರದಂಥ ರಾಜ್ಯದ ತನ್ನ ಸಿಂಹಾಸನದ ಮೇಲೆ ವಿರಾಜಮಾನನಾಗಿದ್ದ. ದೊಡ್ಡ ಸಭೆ ನಡೆದಿತ್ತು. ಆ ಸಮಯದಲ್ಲಿ ಒಬ್ಬ ವನಪಾಲ ಬಂದ. ಅವನು ಬುಟ್ಟಿಯಲ್ಲಿ ಅನೇಕ ಫಲ ಪುಷ್ಪಗಳನ್ನು ಹೊತ್ತು ತಂದಿದ್ದ. ವನಪಾಲ ಅದನ್ನು ತಂದು ರಾಜನಿಗೆ ಅರ್ಪಿಸಿದ. ಅದರಲ್ಲಿ ಅನೇಕ ಫಲ ಪುಷ್ಪಗಳನ್ನು ನೋಡಿದಂತಹ ವಜ್ರದಂತ ಚಕ್ರವರ್ತಿ ಅದರಿಂದ ಒಂದು ಅತಿ ಸುಂದರವಾದ ಒಂದು ಕಮಲವನ್ನು ಕೈಗೆ ಎತ್ತಿಕೊಂಡ. ಅದರ ಸುಗಂಧವನ್ನು ಮೂಸಬೇಕು ಎನ್ನುವ ಕಾರಣದಿಂದ ಮೂಗಿನ ಹತ್ತಿರಕ್ಕೆ ತೆಗೆದುಕೊಂಡು ಹೋದ. ಆವಾಗ ಅದರ ಮಧ್ಯದಲ್ಲಿ ಒಂದು ಭ್ರಮರವು ಸತ್ತು ಬಿದ್ದಿದ್ದನ್ನು ನೋಡಿದ. ಯಾಕೆಂದರೆ ಆ ಭ್ರಮರದಲ್ಲಿ ಇಷ್ಟೊಂದು ಶಕ್ತಿ ಇದೆ. ಮರದ ಹಲಗೆಗಳನ್ನು ಕೂಡ ಅದು ಕೊರೆದು ಹೊರಗೆ ಬರುವಂಥ ಶಕ್ತಿ ಆ ಭ್ರಮರದಲ್ಲಿ ಇತ್ತು. ಆದರೆ ಭ್ರಮರವು ಆ ಕಮಲದ ಸುಗಂಧಕ್ಕೆ ಅತ್ಯಂತ ಮೋಹಿತವಾಗಿ ಹೋಗಿ ಅದರ ಒಳಗಡೆ ಕೂತು ಅದರ ಶಕ್ತಿಯನ್ನು ಮರೆತು ಕಳೆದುಕೊಂಡು ಅಲ್ಲೇಯೇ ಪ್ರಜ್ಞೆ ತಪ್ಪಿ ಬಿದ್ದು ಸತ್ತು ಹೋಯಿತು ಭ್ರಮರ. ಈ ವಿಷಯ ಚಕ್ರವರ್ತಿಯ ತಿಳುವಳಿಕೆಗೆ ಸ್ವಚ್ಛವಾಗಿ ಬಂತು. ಚಕ್ರವರ್ತಿಗೆ ಆವಾಗ ತನ್ನ ವಿಶಾಲವಾದ ಷಟ್ಖಂಡದ ವೈಭವ ಕೂಡ ತೃಣ ಸಮಾನ, ಅಂದರೆ ಒಂದು ಹುಲ್ಲು ಕಡ್ಡಿಯ ಸಮಾನ ಎನಿಸಿತು ವಜ್ರದಂತ ಚಕ್ರವರ್ತಿಗೆ. ಆ ತಕ್ಷಣವೇ ವಜ್ರದಂತ ಚಕ್ರವರ್ತಿ ದೊಡ್ಡ ಮಗನಾದ ಅಮಿತ ತೇಜನನ್ನು ಕರೆದು, ಮಗನೇ, ನಿನಗೆ ನಾನು ರಾಜ್ಯ ಕೊಡ್ತಾ ಇದ್ದೀನಿ, ನನಗೆ ವೈರಾಗ್ಯ ಆಗಿದೆ, ನಾನು ಮುನಿ ದೀಕ್ಷೆ ತಗೊಂಡು ನನ್ನ ಕಲ್ಯಾಣ ಮಾಡ್ಕೊಳ್ತೀನಿ ಅಂತ ಹೇಳ್ದ. ಆದರೆ ಮಗ ಅಮಿತ ತೇಜ ಈ ಮಾತನ್ನು ಒಪ್ಪಲಿಲ್ಲ. ಅಂದರೆ ತಂದೆಯ ಮಾತನ್ನು ಒಪ್ಪಲಿಲ್ಲ. ತಂದೆಗೆ ಅಂದ, ಹೇ ಪೂಜ್ಯರೇ, ತಾವು ಮಾತ್ರ ದುಃಖದ ಬಿಡುಗಡೆಗಾಗಿ ಹೋಗ್ತಾ ಇದ್ದೀರಿ, ನನ್ನನ್ನು ಏಕೆ ದುಃಖದಲ್ಲಿ ಹಾಕಿ ಹೋಗ್ತಿದ್ದೀರಿ ಅಂತ ಕೇಳ್ದ. ಅಮಿತ ತೇಜನ ಮಾತಿಗೆ ಉತ್ತರ ಕೊಡೋಕ್ಕಾಗದ ಅಂತಹ ವಜ್ರದಂತ ಚಕ್ರವರ್ತಿ ಆವಾಗ ಅನಿವಾರ್ಯ ಅಂತ ಹೇಳಿ ಅಮಿತ ತೇಜನ ಮಗ, ಅಂದರೆ ವಜ್ರದಂತ ಚಕ್ರವರ್ತಿಯ ಮೊಮ್ಮಗ ಪುಂಡರಿಕನಿಗೆ ರಾಜ್ಯವನ್ನು ಕೊಟ್ಟು, ಇನ್ನು ಪುಂಡರಿಕ ಬಹಳ ಸಣ್ಣ ಬಾಲಕ ಇದ್ದ. ಅವನು ರಾಜ್ಯವನ್ನು ಸುಧಾರಿಸುವಂತಹ ಅಥವಾ ಅಧಿಕಾರದ ಯಾವುದೇ ಲಕ್ಷಣ ಅವನಲ್ಲಿರಲಿಲ್ಲ, ಅಷ್ಟು ಸಣ್ಣವನಿದ್ದ ಅವನು. ಆದರೆ ಅನಿವಾರ್ಯ ಅಂಥೇಳಿ ಅಂತ ಪುಂಡರಿಕ ಸಣ್ಣ ಹುಡುಗನಿಗೆ ರಾಜ್ಯವನ್ನು ಕೊಟ್ಟು ಯಶೋಧರ ತೀರ್ಥಂಕರರ ಶಿಷ್ಯರಾದಂತಹ ಗುಣಧರ ಮುನಿಮಹಾರಾಜರಿಂದ ಎಲ್ಲ ದೀಕ್ಷಿತರಾದರು ಹೋಗಿ. ಆಗ ವಜ್ರದಂತ ಚಕ್ರವರ್ತಿಯ ಜೊತೆಗೆ 60,000 ರಾಣಿಯರು ಕೂಡ ದೀಕ್ಷಿತರಾದರು. ಹಾಗಾದರೆ ಇದರ ಮೂಲ ಕಾರಣವನ್ನು ಅಕಸ್ಮಾತ್ ನಾವೇನಾರ ಹುಡ್ಕೋದಿಕ್ಕೆ ಹೋದರೆ ಅಥವಾ ಗುರು ಮಹಾರಾಜರಿಂದ ಇದನ್ನು ಕೇಳಿದರೆ ಉತ್ತರ ಏನಪ್ಪ ಸಿಕ್ಕಬಹುದು? ಹೀಗೆಯಾ ಇಂಥವು ಕಥೆಗಳು ಸಾವಿರಾರು ಇದ್ದಾವೆ ಜೈನ ಧರ್ಮದಲ್ಲಿ. ಕತೆ ಅಂತಲ್ಲ, ಅದು ನಿಜ ಘಟನೆಗಳು. ಹೌದು, ಅದು ಸಾವಿರಾರು ಲಕ್ಷಾಂತರ ಇದ್ದಾವೆ. ಹೌದು. ಹಾಗಾದರೆ ಇಂತಿಂಥ ದೊಡ್ಡ ದೊಡ್ಡ ಚಕ್ರವರ್ತಿಗಳಿಗೆ ಅಥವಾ ಇವರಿಗೆಲ್ಲ ಈ ವೈರಾಗ್ಯದ ಕಾರಣ ಏನಪ್ಪ ಅಂತ ಕೇಳಿದ್ರೆ ನಿಮಗೆ ಎಲ್ಲ ಕಡೆ ಹುಡುಕಿ ಬಂದು ಕೂಡಲೇ ಒಂದು ಉತ್ತರ ಸಿಗ್ತದೆ. ಅದೇ ಸಂವೇಗ ಅಲ್ವಾ? ಬೇರೆ ಉತ್ತರ ನಿಮಗೆ ಸಿಗೋದಿಲ್ಲ. ಇದು ಸಂವೇಗ ಅಂದರೆ ಏನು? ಸಂಸಾರದಿಂದ ಭೀತಿ, ಅಂದರೆ ಹೆದರಿಕೆ ಅಲ್ವಾ? ಇದೆಲ್ಲ ಸಂವೇಗ ಭಾವನೆಯ ಪ್ರತಾಪವೇ ಇದೆ ಅಲ್ವಾ? ನೋಡಿ ಹೇಗೆ ಅಂದರೆ, ಈಗ ಸಂವೇಗದ ವಿಷಯ ಏನಿದೆ ಅಂದರೆ, ಉತ್ತಮ ಭೂಮಿಯಲ್ಲಿ ಬಿದ್ದ ಬೀಜ ಸ್ವಲ್ಪ ಕಾಲದಲ್ಲಿ ಹೆಮ್ಮರವಾಗಿ ಬೆಳೆದು ಹೇರಳವಾಗಿ ಫಲ ನೆರಳು ಕೊಡುವಂತೆಯೇ ಈ ಸಂವೇಗ ಭಾವನೆ ಇದೆ ಅಲ್ವಾ? ಇದು ಅತಿಶಯವಾದ ಫಲದಾಯಿ ಇದೆ ಈ ಭಾವನೆ, ಸಂವೇಗ ಭಾವನೆ. ಅಂದರೆ ಈಗ ನೀವು ಏನಾಯ್ತಪ್ಪ, ತೀರ್ಥಂಕರ ಪ್ರಕೃತಿಗೆ ಕಾರಣ ಆಗುವಂತಹ 16 ಭಾವನೆಗಳಲ್ಲಿ 5ನೆಯ ಭಾವನೆ ಆದಂತಹ ಸಂವೇಗ ಭಾವನೆಯನ್ನು ನೀವು 2 ಭಾಗದಲ್ಲಿ ವಿಸ್ತಾರವಾಗಿ ಕೇಳಿ ಆಯಿತು. ನಿನ್ನೆ ಒಂದು ಭಾಗ ಮುಗಿದಿದೆ, ಇವತ್ತಿನೊಂದು ಭಾಗ. ಇಲ್ಲಿಗೆ ಈ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಇನ್ನು ನಾಳೆಯ ಭಾಗ ನಿಮಗೆ ಅಂತಂದರೆ ಅದು ಶಕ್ತಿತ ಸ್ಥ್ಯಾಗ ಭಾವನೆ ಇದೆ, 6ನೆಯ ಸಂಖ್ಯೆಯ ಭಾವನೆ ಇದೆ. ಆದ್ದರಿಂದ ನಾಳೆ ಕೂಡ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ಕೇಳಿದರೆ ಒಳ್ಳೆಯದು. ನಿಮಗೆ ಬರೋಕ್ಕೆ ಆಗಿಲ್ಲ ಅಂದ ಪಕ್ಷದಲ್ಲಿ ಅದು ಅಕಸ್ಮಾತ್ ರೆಕಾರ್ಡ್ ಆಗಿದ್ದರೆ ಅದಾಗಿತ್ತಲ್ಲ, ಅದನ್ನು ಹಿಂದಿನ ಭಾಗಗಳನ್ನು ನೀವು ಕೇಳುವುದು ಭಾಳ ಒಳ್ಳೆಯದು. ಬೇಕು ಅಂತಂದರೆ
ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ತೆಗಿರಿ, ಅಲ್ಲಿ ವಿದ್ಯಾಭೂಷಣ್ ಮಹಾರಾಜ್ ಇಷ್ಟೇ ಹೇಳ್ರಿ, ಆ್ಯಪ್ ಡೌನ್ಲೋಡ್ ಮಾಡಿಕೊಡ್ರಿ, ಅದರಲ್ಲಿ ಎಲ್ಲ ನಿಮಗೆ ಸಿಗ್ತದೆ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.